ಇವತ್ತು ನಾನು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಮಾಸ್ತಿಕಟ್ಟೆ ಅನ್ನುವಂತಹ ಒಂದು ಊರಿಗೆ ಬಂದಿದ್ದೀನಿ. ಇಲ್ಲಿ ಕುಂಚಿಕಲ್ ಫಾಲ್ಸ್ ಅನ್ನುವಂತಹ ಅತಿ ದೊಡ್ಡ ಜಲಪಾತ ಇರುವಂತಹದ್ದು. ಆದರೆ ಈ ಜಲಪಾತ ಇರುವಂತಹ ವಿಚಾರ ಯಾರಿಗೂ ಕೂಡ ಗೊತ್ತಿಲ್ಲ. ಇಡನ್ ಪ್ಲೇಸ್ನಲ್ಲಿ ಈ ಒಂದು ಜಲಪಾತ ಇರುವಂತಹದ್ದು. ನಾವೆಲ್ಲ ಅನ್ಕೊತಾ ಇದ್ವಿ ಜೋಗ್ ಜಲಪಾತನೇ ಅತಿ ಎತ್ತರದ ಜಲಪಾತ ಅಂತೇಳಿ. ಜೋಗ್ ಜಲಪಾತ ಇರುವಂಥದ್ದು 900 ಅಡಿ, ಆದರೆ ಇದು 1493 ಅಡಿ ಎತ್ತರದಿಂದ ನೀರಿಲ್ಲಿ ಚಿಮ್ಮುತ್ತೆ. ಆದರೆ ಯಾರಿಗೂ ಕೂಡ ಅಷ್ಟೇ ಗೊತ್ತಿಲ್ಲ. ಜೊತೆಗೆ ಇನ್ನೊಂದೇನು ಅಂತಂದರೆ ಭಾರತದ ಅತಿ ಎತ್ತರದ ಜಲಪಾತ, ಏಷ್ಯಾ ಖಂಡದ 2ನೇ ಅತಿ ದೊಡ್ಡದ ಜಲಪಾತನೂ ಕೂಡ ಇದು. ಈಗ ಊರಿನ ಗ್ರಾಮಸ್ಥರೆಲ್ಲರೂ ಕೂಡ ಅಷ್ಟೇ ಹೇಳ್ತಾ ಇರುವಂಥದ್ದು, ಈ ಒಂದು ಜಲಪಾತವನ್ನು ದಯವಿಟ್ಟು ಪ್ರವಾಸೋದ್ಯಮ ಇಲಾಖೆ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಅರಣ್ಯ ಇಲಾಖೆಯವರಾಗಿರ್ಬೋದು, ಇದನ್ನು ಇಂಪ್ರೂವ್ ಮಾಡಿ ಪ್ರವಾಸಿಗರನ್ನು ನಮ್ಮ ಕಡೆ ಸೆಳೆಯುವಂತೆ ಮಾಡಿ ಅನ್ನುವಂಥ ಒಂದು ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಡ್ತಿದ್ದಾರೆ. ನನ್ನ ಹಿಂಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಯಡಿಯೂರು ಮತ್ತು ಮಾಸ್ತಿಕಟ್ಟೆಯ ಜನರ ಒಂದು ಬೇಡಿಕೆ ಇದು. ಒಂದು ಅಭಿಯಾನವನ್ನು ಕೂಡ ಅವರು ಶುರು ಮಾಡಿದ್ದಾರೆ. ಹಾಗಾದರೆ ಈ 2 ಗ್ರಾಮದ ಜನರು ಶುರು ಮಾಡಿರುವಂಥ ಅಭಿಯಾನ ಏನು, ಯಾಕೆ ಇವರು ಈ ಒಂದು ಬೇಡಿಕೆಯನ್ನು ಸರ್ಕಾರಕ್ಕೆ ಇಡ್ತಿದ್ದಾರೆ ಅನ್ನೋಂಥದ್ರ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿನ ಜನರು ಕೂಡ ಈಗ ನನ್ನ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಸರ್ ಹೇಳಿ, ಈಗ ನೀವೇ ಒಂದು ಅಭಿಯಾನ ಶುರು ಮಾಡ್ಕೊಂಡಿದ್ದೀರಾ, ಎಲ್ಲ ವಾಟ್ಸಪ್ಪು ಫೇಸ್ಬುಕ್ಕಲ್ಲೆಲ್ಲವೂ ಕೂಡ ಅಷ್ಟು ಪೋಸ್ಟ್ ಮಾಡ್ತಿದ್ದೀರಾ. ಈ ಕುಂಚಿಕಲ್ ಫಾಲ್ಸ್ ಅನ್ನುವಂತಹದ್ದು ಅತಿ ಎತ್ತರದ ಜಲಪಾತ ಅನ್ನೋಂಥದ್ದನ್ನು ಹೇಳ್ತಿದ್ದೀರಾ. ಜೋಗ್ ಜಲಪಾತಕ್ಕಿನ್ನೂ ಎತ್ತರ ಅಂತ ಜಲಪಾತ ಅಂತಿದ್ದೀರಾ. ಯಾಕೆ ಇದಿಷ್ಟು ದಿನ ಯಾರ ಕಣ್ಗೂ ಬಿದ್ದಿಲ್ಲ ಅಂತ? ಮೊದಲನೇದಾಗಿ ನ್ಯೂಸ್ 18ನ ಈ ಜನಪರ ಕಾಳಜಿಗೆ ನಾವೆಲ್ಲರೂ ಮಾಸ್ತಿಕಟ್ಟೆ ಜನತೆ ಪರವಾಗಿ ಧನ್ಯವಾದಗಳನ್ನ ಹೇಳ್ತೇವೆ. ಏನಾಗಿದೆ ನಮ್ಮ ನಗರ ಹೋಬಳಿ ಮಾಸ್ತಿಕಟ್ಟೆಯ ಪರಿಸ್ಥಿತಿ ಅಂತಂದರೆ, ನಮ್ಮೊಳಗೆ ಸಮಸ್ಯೆ ಇದೆಯೋ ಅಥವಾ ಸಮಸ್ಯೆ ಒಳಗೆ ನಾವಿದೆಯೋ ಅನ್ನೋ ಥರ ಆಗಿಬಿಟ್ಟಿದೆ. ಯಾಕಂತ ಹೇಳಿದ್ರೆ ಇತಿಹಾಸದಲ್ಲಿ ಮೆರೆದಾಡಿದಂಥ ಊರು, ಕೆಳದಿ ಸಂಸ್ಥಾನದ ಆಡಳಿತದಲ್ಲಿ ಕೇಂದ್ರ ಬಿಂದು ಆಗಿದ್ದಂಥ ರಾಜಧಾನಿ ನಮ್ಮದು. ಆದರೆ ಇವತ್ತು ಸರ್ಕಾರದ ಯಾವುದೇ ಯೋಜನೆಗಳು ತಲುಪೋದಿಲ್ಲ. ಕೊನೆ ಪಕ್ಷ ಇವತ್ತು ಏನಾಗ್ಬಿಟ್ಟಿದೆ ಅಂದರೆ, ಇಡೀ ಒಂದು ದೇಶದಲ್ಲೇ ಒಂದು ಎತ್ತರವಾದಂಥ ಜಲಪಾತ, ನಾವು ಏಷ್ಯಾ ಖಂಡದ ಪಟ್ಟಿಯನ್ನು ನೋಡ್ತಾ ಹೋದರೆ ನಮಗೆ ಮೊದಲನೇದಾಗಿ ಚೀನಾದ ಒಂದು ಯುಂಗ್ ಟಾಂಗ್ ಅಂತ ಹೇಳೋ ಒಂದು ಜಲಪಾತ ಬರುತ್ತೆ. ಅದು ನೈಸರ್ಗಿಕ ಜಲಪಾತ ಅಲ್ಲ. ಆ ನಿಟ್ಟಿನಲ್ಲಿ ನೋಡ್ಲಿಕ್ಕೆ ಹೋದರೆ ನಮ್ಮ ಕುಂಚಿಕಲಬ್ಬಿ ಜಲಪಾತ 1493 ಅಡಿ ಎತ್ತರ, ಅಂದರೆ 455 ಮೀಟರ್ನಷ್ಟು ಎತ್ತರ ಇದೆ. ಇದು ಏಷ್ಯಾದ ನೈಸರ್ಗಿಕ ಅತ್ಯಂತ ಎತ್ತರದ ಜಲಪಾತ. ಆದರೆ ಸಮಸ್ಯೆ ಏನಾಗಿರ್ತಕ್ಕಂಥದ್ದು ಅಂತಂದರೆ, ಇವತ್ತು ಅದು ಯಾರಿಗೂ ಕೂಡ ಗೊತ್ತಿಲ್ಲ. ಅದೊಂದು ಹಿಡನ್ ಜೆಮ್ ಅಂತಲೇ ಹೇಳ್ತೀವಲ್ಲ, ಆ ರೀತಿ ಆಗಿಬಿಟ್ಟಿದೆ. ಇವತ್ತು ಅನೇಕರು ಆ ಬಗ್ಗೆ ಗೂಗಲ್ನಲ್ಲಿ ನೋಡಿದಾಗ ಅಥವಾ ವಿಕಿಪೀಡಿಯಾದಲ್ಲಿ ನೋಡಿದಾಗ ಕುಂಚಿಕಲ್ ಅಂತ ತೋರಿಸುತ್ತೆ. ಅದು ಯಾವುದೋ ಒಂದು ಫೋಟೋ ಇದೆ, ಅದು ಕುಂಚಿಕಲಬ್ಬಿಗೆ ಸಂಬಂಧಪಟ್ಟಂಥದ್ದಲ್ಲ. ಇದನ್ನೆಲ್ಲ ನಾವು ಗಮನಿಸ್ಕೊಂಡು ನಾವೇ ಒಂದು ತಂಡವನ್ನು ಮಾಡಿಕೊಂಡು ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ, ಯಾಕೆ ಇದರ ಒಂದು ಸರ್ಕಾರಕ್ಕೆ ಈ ಬಗ್ಗೆ ಗಮನಕ್ಕೆ ಹರಿಸಬಾರ್ದು ಅಂತ ಹೇಳಿ ನಾವೆಲ್ಲರೂ ಒಂದು ತಂಡವನ್ನು ಕಟ್ಕೊಂಡ್ವಿ. ಈಗ ಇವ್ರು ಹೇಳ್ತಾ ಇದ್ರು ಸರ್, ಏಷ್ಯಾದಲ್ಲಿ ಅತಿ ದೊಡ್ಡದಾದಂತಹ ಒಂದು ಜಲಪಾತ ಇದು, 2ನೇ ಸ್ಥಾನದಲ್ಲಿರುವಂಥ 1493 ಅಡಿಗಳಿಂದ ನೀರು ಬೀಳುತ್ತೆ ಸರ್. ಈ ಜಲಪಾತ ಇಲ್ಲಿವರೆಗೂ ಕೂಡ ಅಷ್ಟೇ ಯಾಕೆ ಸರ್ಕಾರದಕ್ಕೆ ಗಮನಕ್ಕೆ ಬಿದ್ದಿಲ್ವಾ, ಅಥವಾ ನೀವು ಸರ್ಕಾರದ ಗಮನಕ್ಕೆ ಹೇಳಲಿಲ್ವಾ, ಏನಂತ ಇದು? ಈ ವಿಷಯವಾಗಿ ಏನಾಯಿತು ಅಂದರೆ, ನಮ್ಮಲ್ಲಿ 85 ನಂತರ ಈ ವರಾಹಿನಲ್ಲಿ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿ ಈ ಸಂಬಂಧಪಟ್ಟ ಜಲಪಾತಕ್ಕೆ ಹೋಗ್ತಕ್ಕಂಥ ನೀರುಗಳನ್ನು ಅಣೆಕಟ್ಟು ಮೂಲಕ ತಡೆ ಹಿಡಿದು ಅದರದ್ದು ನೀರನ್ನ ಫ್ಲೋ ಸ್ವಲ್ಪ ಕಡಿಮೆ ಆಯಿತು. ಜೊತೆಗೆ ಆ ಸಂಬಂಧಪಟ್ಟ ಏರಿಯಾನು ಕೂಡ ಅವರು KPC ಅವರು ವಶಪಡಿಸ್ಕೊಂಡು ಇದನ್ನು ಪ್ರೋಹಿಬಿಟೆಡ್ ಏರಿಯಾ, ನಿಷೇಧಿತ ಪ್ರದೇಶ ಅಂತ ಘೋಷಣೆ ಮಾಡಿ ಜನಗಳಿಗೆ ಅಲ್ಲಿ ನಿಷೇಧ ನಿರ್ಬಂಧಗಳನ್ನು ಹೇರಿದ್ರು. ಆ ನಿಟ್ಟಿನಲ್ಲಿ ಆ ಭಾಗದಲ್ಲಿ ಜನಗಳ ಸಂಚಾರ ಇವೆಲ್ಲ ಕಡಿಮೆ ಆಗಿ ಇದು ಜನರುಗಳಿಗೆ ಹೋಗಿ ಬರೋದು ಎಲ್ಲ ಕಡಿಮೆ ಆದ ನಂತರ ಇದು ಕಡಿಮೆ ಆಯಿತು. ಜೊತೆಗೆ ಆ KPC ಅವರು ತಗೊಂಡು ಈ ತೀರ್ಮಾನದಿಂದ ಈ ಭಾಗಕ್ಕೆ ಆ ಜಲಪಾತ ಒಂದು ಪ್ರಚಾರಕ್ಕೆ ಬರೋದಕ್ಕೆ ದೊಡ್ಡ ಹಿನ್ನಡೆ ಆಯಿತು. ಆ ನಿರ್ಬಂಧವನ್ನು ತೆರವುಗೊಳಿಸಬೇಕು. ಒಂದು ವಿಚಾರ ಏನು ಅಂತಂದರೆ, ಇದೊಂದು ರೀತಿ ಸುಮಾರು ವರ್ಷಗಳ ಹಿಂದೆ ಪ್ರವಾಹ ಪೀಡಿತ ಆಗಿತ್ತು, ಮನೆ ಗಿಣೆ ಎಲ್ಲವೂ ಕೂಡ ಕಳ್ಕೊಂಡಿದ್ರಂತೆ, ಜಮೀನೆಲ್ಲವೂ ಕೂಡ ಕಳ್ಕೊಂಡಿದ್ರಿ. ಈಗ ನಿಮ್ಮ ಬೇಡಿಕೆ ಏನು ಅಂತಂದರೆ, ಇದನ್ನು ಒಂದು ಒಳ್ಳೆ ಪ್ಲೇಸ್ ಅಂತ ರೆಕಗ್ನೈಸ್ ಮಾಡಿಕೊಂಡು ಪ್ರವಾಸಿ ಸ್ಥಾನ ಅಂತ ಮಾಡಿದ್ರೆ ನಿಮಗೂ ಒಂದು ರೀತಿ ಉದ್ಯೋಗ ಅವಕಾಶವನ್ನು ಕಲ್ಪಿಸಿದಂಗೆ ಆಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನೀವು ಬೇಡಿಕೆ ನೀಡ್ತಿದ್ರೆ ಹೇಗೆ ಅಂತ? ಖಂಡಿತವಾಗ್ಲೂ ಸರ್. ಮೊದಲನೇದಾಗಿ ನಮ್ಮ ಮಾಸಿಕಟ್ಟೆಗೆ ಬಂದಿರತಕ್ಕಂಥ ಕನ್ನಡ ನ್ಯೂಸ್ 18 ಅವರಿಗೆ ನಮ್ಮ ಗ್ರಾಮ ಪಂಚಾಯಿತಿ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಅದ್ರ ಜೊತೆಯಲ್ಲೇ ಒಂದು ಮಾಹಿತಿಯನ್ನು ಕೂಡ ನಮ್ಮ ಮಾಧ್ಯಮದವರಿಗೆ ತಿಳಿಸ್ತೇನೆ. ನಮ್ಮ ಈ ಒಂದು ಗ್ರಾಮ ಪಂಚಾಯಿತಿ ಶಿವಮೊಗ್ಗ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನದಲ್ಲಿದೆ. ಅದು ನಮ್ಮ ಹೆಮ್ಮೆ ಕೂಡ ಅನಿಸ್ತದೆ. ನೀವು ಹೇಳಿದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ಇವರು ಹೇಳಿದರು, ಏನು KPC ನಿಗಮದ ಒಳಗಡೆ ಇರತಕ್ಕಂಥ ಬೌಂಡ್ರಿ, ಅದು ಯಾರಿಗೂ ಕೂಡ ಅಲ್ಲಿಗೆ ಹೋಗಲಿಕ್ಕೆ ಪ್ರವೇಶಗಳಿಲ್ಲ. ಅಂಥ ಸಂದರ್ಭದಲ್ಲಿ ಇಲ್ಲಿ ಏನಾದರೂ ಜಲಪಾತಗಳ ಅಭಿವೃದ್ಧಿ, ಪ್ರವಾಸೋದ್ಯಮ ಏನಾದರೂ ಆದರೆ ಈ ಸುತ್ತಮುತ್ತ ಭಾಗದಲ್ಲಿರ್ತಕ್ಕಂಥ ಜನರುಗಳಿಗೆ ಉದ್ಯೋಗ ಅವಕಾಶ ಆಗಿರ್ಬೋದು, ಇಲ್ಲಿರ್ತಕ್ಕಂಥಕ್ಕೆ
ಎಲ್ಲ ಏನು ಉದ್ಯಮಿಗಳಿಗಿರ್ಬೋದು ಅವರಿಗೆಲ್ಲರಿಗೂ ಕೂಡ ಸಹಾಯ ಆಗ್ತದೆ. ಇಲ್ಲಿ ಇರತಕ್ಕಂಥ ಎಷ್ಟೋ ಜನ ಓದಿರ್ತಕ್ಕಂಥ ಹುಡುಗರು ಬೆಂಗಳೂರು ಲೆವೆಲಲ್ಲಿ ಹೋಗಿ ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ ನಮ್ಮೂರಿಗೆ ತಲುಪಿರೋದ್ರಿಂದ ಇಲ್ಲಿ ಪ್ರವಾಸೋದ್ಯಮದ ಅಭಿವೃದ್ಧಿ ಆಗೋದ್ರಿಂದ ಖಂಡಿತವಾಗ್ಲೂ ನಮ್ಮೂರಿಗೆ ಒಳ್ಳೆಯದಾಗ್ತದೆ ಅಂತ ನಮ್ಮ ಹೆಸರು. ಸರ್, ನಾವು ಕೇಳ್ದಂಗೆ ಈ ಜೋಗ ಜಲಪಾತನೇ ಅತಿ ಎತ್ತರದ ಜಲಪಾತ ಅನ್ನುವಂಥದ್ದು ಕೇಳ್ತಾ ಇದ್ವಿ ನಾವು. ಅದು ಆಲ್ಮೋಸ್ಟ್ ಒಂದು 950 ಅಡಿ ಇರಬಹುದು. ಅದು ಈಗ ನೀವು ಹೇಳ್ತಿರುವಂಥ ಕುಂಚಿಕಲ್ ಫಾಲ್ಸ್ ಅನ್ನುವಂಥದ್ದು 1493 ಅಡಿ ಇದೆ. ಇಷ್ಟು ಎತ್ತರದ ಜಲಪಾತ ಯಾಕೆ ಇಲ್ಲಿವರೆಗೂ ಕೂಡ ಅಷ್ಟೇ ನಾವು ಅಭಿವೃದ್ಧಿ ಮಾಡಬೇಕು ಅಂತ ಅನಿಸಿಲ್ಲ ಅಂತ? ಖಂಡಿತ ಸರ್, ಇದು ನಿಜವಾಗಿ ಹೇಳಬೇಕಂದ್ರೆ ನಮ್ಮ ನಗರ ಹೋಬಳಿಯ ಜನತೆಯ ಒಂದು ದೌರ್ಭಾಗ್ಯ ಅಂದ್ಕೊಳ್ತೀನಿ. ಯಾಕಂದರೆ ನಮ್ಮ ಭಾಗದಲ್ಲಿ ಏನು ಕುಂಚಿಕಲ್ ಜಲಪಾತ ಒಂದು ದೊಡ್ಡ ಅಭಿಯಾನ ನಡೀತಿದೆ. ಇದು KPC ನಿರ್ಬಂಧಿತ ಪ್ರದೇಶದಲ್ಲಿದೆ. ಇನ್ನು ಯಡೂರು ಹತ್ರ ಹೋದರೆ ತಲಾಸಿ ಫಾಲ್ಸ್ ಅಂತಿದೆ, ಅದು ಫಾರೆಸ್ಟ್ ಲಿಮಿಟ್ಸಲ್ಲಿ ಬರುತ್ತೆ. ತುಂಬ ಜನ ಗೂಗಲೆಲ್ಲ ಬಂದು ಕುಂಚಿಕಲ್ ಫಾಲ್ಸ್ ಎಲ್ಲಿ ಬರುತ್ತೆ ಏನು ಅಂತ ಕೇಳ್ತಾರೆ. ಆದರೆ ಸೋಷಿಯಲ್ ಮೀಡಿಯಾಕ್ಕೆ ಸೀಮಿತ ಆಗಿದೆ. ಇದಕ್ಕೆ ಬಹುಮುಖ್ಯ ಕಾರಣ ನಮ್ಮ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆ ಅಂತ ಹೇಳ್ತೀನಿ. ಅಧಿಕಾರಿಗಳು ಕೂಡ ಈ ನಗರ ಹೋಬಳಿಯ ಭಾಳಷ್ಟು ಜ್ವಲಂತ ಸಮಸ್ಯೆಗಳಿದೆ. ಬೆಟ್ಟದಷ್ಟು ಸಮಸ್ಯೆ ಸಾಸಿವಷ್ಟು ಪರಿಹಾರ ಆಗ್ತಾಯಿದೆ. ಈ ನಿಟ್ಟಿನಲ್ಲಿ ಒಂದು ಅಭಿಯಾನ ಇನ್ನೂ ದೊಡ್ಡ ಹೋರಾಟ ನಡೀತದೆ. ಈ ಒಂದು ಯಾವುದು ಕುಂಚಿಕಲ್ ಫಾಲ್ಸ್ ವಿಚಾರವಾಗಿ ಇದಕ್ಕೆ ನಾವು ಈ ಸಂಖ್ಯೆ ಅಲ್ಲ, ದೊಡ್ಡ ಸಂಖ್ಯೆಯಲ್ಲಿ ಕೂಡ ಇಲ್ಲಿ ಸೇರ್ತೀವಿ. ಈ ಅಭಿಯಾನಕ್ಕೆ ನ್ಯೂಸ್ 18 ಬಂದು ಸ್ಪಂದನೆ ಮಾಡಿದ್ದಕ್ಕೆ ಮಾಸ್ತಿಕಟ್ಟೆ ಹಾಗೂ ಯಡೂರು ಜನತೆ ಪರವಾಗಿ ಧನ್ಯವಾದನ ಹೇಳ್ತೀನಿ. ಎಷ್ಟು ತಿಂಗಳಿಂದ ಅಭಿಯಾನವನ್ನು ಶುರು ಮಾಡ್ಕೊಂಡಿದ್ರೆ? ಯಾಕಂದರೆ ನೀವು ಹೇಳ್ತಾ ಇದ್ರಿ ಇದು ಇಡನ್ ಪ್ಲೇಸಲ್ಲಿರುವಂಥ ಕಾರಣಕ್ಕೆ ರೆಸ್ಟ್ರಿಕ್ಟೆಡ್ ಏರಿಯಾ ಅನ್ನುವಂಥ ಕಾರಣಕ್ಕೋಸ್ಕರ ಇಷ್ಟು ದಿನ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಈಗ ನೀವೊಂದು ಅಭಿಯಾನ ಶುರು ಮಾಡ್ಕೊಂಡಿದ್ದೀರಾ. ಯಾವ ರೀತಿ ಅಂತ ಅಭಿಯಾನ, ಅದು ಹೇಗೆ ಜನರಿಗೆ ತಲುಪಿಸ್ತಾ ಇದ್ದೀರಾ, ಹೇಗೆ ಸರ್ಕಾರದ ಗಮನಕ್ಕೆ ಸೆಳೆಯುವಂಥ ಪ್ರಯತ್ನ ಮಾಡಿದ್ದೀರಾ ನೀವು ಅಂತ? ಮೊದಲನಾಗಿ ನೀವು ನಮ್ಮ ಊರಿಗೆ ಬಂದಿಕ್ಕೆ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇದು ತುಂಬ ವರ್ಷಗಳಿಂದ ನಾವು ಹುಡುಗರು ಯುವಕರು ಏನು ಮಾಡ್ತಾಯಿದ್ವಿ, ಸುಮ್ಮನೆ ಹೋಗಿ ಬಂದು ಮಾಡ್ತಾಯಿದ್ವಿ. ಇದನ್ನು ನಾವು ಅದಷ್ಟು ಇದು ಮಾಡ್ಕೊಂಡಿಲ್ಲ. ಯಾಕೆ ಅಂದರೆ ನಮ್ಮೂರಲ್ಲಿ ಬರ್ತಾ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂದರೆ, ಆವಾಗ ಮುಂಚೆ KPC ಅಂತ ಇಲ್ಲೇ ಕಾಲೋನಿ ಇತ್ತು, ಸುಮಾರು ಒಂದು 500,000 ಮನೆಗಳಿತ್ತು, ಮಾಸ್ತಿಗಡೆ ತುಂಬ ವೈಭವವಾಗಿತ್ತು. ಈ ಕಾಲದಲ್ಲಿ ಇವಾಗ ಮಾಸ್ತಿಗಡಲ್ಲಿ ಜನನೇ ಇಲ್ದಿದ್ದಂಗೆ ಆಗ್ಬಿಟ್ಟಿದೆ. ಇವಾಗ ಬರ್ತಾ ಹೋಗ್ತಾಯಿದ್ದಾರೆ. ಇಲ್ಲಿನ ಯುವಕರು ಕೆಲಸವನ್ನು ಹರಿಸಿ ಬೆಂಗಳೂರು ಬೇರೆ ಸಿಟಿಗಳಿಗೆ ಹೋಗ್ತಾ ಇದ್ದಾರೆ. ಇಲ್ಲಿ ಯಾರು ಜನಗಳೇ ಇವಾಗ ನಾವು ಪ್ರತಿನಿತ್ಯ ಇಲ್ಲಿ ಏನು ಎಲ್ಲ ಬಿಸ್ನೆಸ್ ಆಗಲಿ ಎಲ್ಲ ಆಗಲಿ ತುಂಬ ಕಳಪೆ ಆಗ್ತಾ ಇದೆ. ಹಾಗಾಗಿ ನಾವು ಏನು ಮಾಡೋದು ಅಂತ ಹುಡುಗರು ನಾವು ಹಿರಿಯರೆಲ್ಲ ಕೂತ್ಕೊಂಡು ಒಂದ್ಸರಿ ಮಾತಾಡಿದಾಗ ನಮ್ಮಲ್ಲಿ ಇಂಥ ಫಾಲ್ಸು ಈ KPC ಮರೆಮಾಚಿ ಒಳಗಡೆ ಇದ್ದಾಗ ಇದನ್ನು ನಾವು ದಯವಿಟ್ಟು ಹೊರಗಡೆ ತರಬೇಕು. ಇದನ್ನಾರು ನಾವು ಡೆವಲಪ್ಮೆಂಟ್ ಅಂತ ಮಾಡಿದ್ರೆ ಗೌರ್ಮೆಂಟ್ ಮಟ್ಟಕ್ಕಾರು ನಾವು ಒಂದು ತಲುಪಿಸಿದ್ರೆ ಗೊತ್ತಾಗುತ್ತೆ. ಇದರಿಂದ ಏನಾದ್ರು ಒಂದು ಸಾಧ್ಯ, ನಾವು ಏನಾದ್ರು ಮಾಡ್ಬೋದು ಅಂತ ನಾವು ಇದನ್ನು ಎಚ್ಚೆತ್ಕೊಂಡು ಇದಕ್ಕೆ ಒಂದು ಕ್ರಾಂತಿ ಅಂತ ಸ್ಟಾರ್ಟ್ ಮಾಡಿ ಒಂದು ತಿಂಗಳಿಂದ ಇದ್ರ ಬಗ್ಗೆ ನಾವು ಬಲವನ್ನು ತುಂಬಿ ಹೋರಾಟ ಮಾಡೋಕ್ಕೆ ಹಿಡಿದಿದ್ದೀವಿ. ಸರ್, ಈಗ ಕುಂಚಿಕಲ್ ಫಾಲ್ಸಲ್ಲಿ ನೀರು ಬರ್ತಿದೆಯಾ ಸರ್? ಈಗಲೂ ನೀವು ಹೋಗಿ ನೋಡಿದ್ದೀರಾ? ಅಲ್ಲಿ ಹೇಗಿದೆ, ಅಲ್ಲಿನ ವ್ಯವಸ್ಥೆ ಹೇಗಿದೆ, ಸಿಚುವೇಶನ್ ಯಾವ ರೀತಿಯಾಗಿದೆ? ಈ ಪ್ರವಾಸಿ ಉದ್ಯಮದ ಜೊತೆಗೆ ಈ ಸೀರಿಯಸ್ ಫಂಡನ್ನು ನಾವು ಮುಳುಗಡೆ ಸಂತ್ರಸ್ತರು ಏನಿದೆ ಈ ಭಾಗದಲ್ಲಿ ಪ್ರಥಮವಾಗಿ ಈ ಭಾಗದ ಎಲ್ಲ ಹಳ್ಳಿಯ ರೋಡ್ಗಳನ್ನು ಅಭಿವೃದ್ಧಿ ಪಡಿಸಿಬಿಟ್ಟು ತದನಂತರ ಬೇರೆ ಜಿಲ್ಲೆಗಳಿಗೆ ಆ ಸೀರಿಯಸ್ ಫಂಡ್ ಅನ್ನೋದು ಹೋಗಲಿ ಅನ್ನೋದು ನಂದು ಪ್ರಾಮುಖ್ಯವಾದ ಬೇಡಿಕೆ. ಇಲ್ಲಿವರೆಗೂ ಯಾರೆಲ್ಲರ ಗಮನಕ್ಕೆ ನೀವು ತಂದಿದ್ದೀರಾ ಇಂಥದ್ದೊಂದು ಫಾಲ್ಸ್ ಇದೆ, ದಯವಿಟ್ಟು ಒಂದು ಅಭಿವೃದ್ಧಿ ಮಾಡಿ? ಯಾಕಂದ್ರೆ ಮುಳುಗಡೆ ಪ್ರದೇಶ ಇದು, ನಾವೆಲ್ಲ ಮನೆ ಮಠ ಕಳ್ಕೊಂಡಿರೋ ಅಂಥವ್ರು. ನೀವೊಂದು ಅಭಿವೃದ್ಧಿ ಮಾಡಿದ್ರಿ ಅಂತಂದರೆ ನಮಗೂ ಕೂಡ ಒಂದು ಉದ್ಯೋಗ ಅವಕಾಶ ಸಿಗುತ್ತೆ ಅನ್ನುವಂಥ ಒಂದು ನಿರ್ಧಾರಕ್ಕೆ ನೀವು ಬಂದಿದ್ದೀರಾ. ಯಾರ್ಯಾರ ಗಮನಕ್ಕೆ ತಂದಿದ್ದೀರಾ ಇದನ್ನು ಅಂತ? ನಾವು ಕ್ರಾಂತಿ ತಂಡವನ್ನು ಆಗಸ್ಟ್ 15ನೇ ತಾರೀಕು ಏನು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಎಲ್ಲ ಊರಿನ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಯ ನಡುವೆ ಒಂದು ವಿಶೇಷವಾದ ಅಭಿಯಾನವನ್ನು ಮಾಡಬೇಕು ಅಂತಕ್ಕಂಥ ಮೊದಲನೇ ಹೆಜ್ಜೆ ಏನಂತಂದರೆ ಕುಂಚಿಕಲ್ ಫಾಲ್ಸನ್ನು ಅಭಿವೃದ್ಧಿಪಡಿಸಬೇಕು ಅಂತ. ಯಾಕೆಂತಂದರೆ ಅದು ಏಷ್ಯಾದ 2ನೇ ಫಾಲ್ಸು ಮತ್ತು ದೇಶದ ನಂಬರ್ 1 ಫಾಲ್ಸು ಅಂತಕ್ಕಂಥದ್ದು. ಆ ಒಂದು ದೃಷ್ಟಿಯಲ್ಲಿ ನಮಗೆ ಇಲ್ಲೆಲ್ಲರೂ ಸಂತ್ರಸ್ತರಾಗಿರ್ತಕ್ಕಂಥ ಪ್ರದೇಶ ಇದು. ಶಿವಮೊಗ್ಗ ಜಿಲ್ಲೆಯ ಒಂದು ಬಾರ್ಡರ್ನಲ್ಲಿರ್ತಕ್ಕಂಥ ಪ್ರದೇಶ ಇದು. ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಹುಲಿಕಲ್ಲು ಇರ್ತಕ್ಕಂಥ ಪ್ರದೇಶ ಇದು. ಇಲ್ಲಿ ಸಮಸ್ಯೆಗಳಿರ್ತಕ್ಕಂಥ ಪ್ರದೇಶ ಇದು. ಇದೆಲ್ಲದಕ್ಕೂ ಕೂಡ ಒಂದು ಪರಿಹಾರ ಆಗಬೇಕು ಅಂತಕ್ಕಂತಂದರೆ ಇಂಥ ಒಂದು ವಿಶೇಷವಾದ ಸ್ಥಳವನ್ನು ಅದೆಲ್ಲ ಮರೆಮಾಚಿಕೊಂಡು ಹೋಗಿತ್ತು. ಇವತ್ತು ನಮ್ಮ ಅದೃಷ್ಟದ ಬಾಗಿಲು ತೆಗೆದಿರ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಸ್ತಿಕಟ್ಟೆ ಹುಲಿಕಲ್ಲು ಕ್ರಾಂತಿ ಅಂತಕ್ಕಂಥ ಒಂದು ವಿಶೇಷ ತಂಡವನ್ನು ಕಟ್ಟಿಕೊಂಡು ಆ ಮೂಲಕ ಇವತ್ತು ಎಲ್ಲ ಗ್ರಾಮಸ್ಥರು ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಸಂಬಂಧಪಟ್ಟವರು ಎಲ್ಲರನ್ನೂ ಸೇರಿಸ್ಕೊಂಡು ಇವತ್ತು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ವಿ. ಪ್ರಥಮವಾಗಿ ನಾವು ಹೆಜ್ಜೆ ಇಟ್ಟಂಥ ಸಂದರ್ಭದಲ್ಲಿ ನಮಗೆ ಸ್ಪಂದಿಸಿರ್ತಕ್ಕಂಥವ್ರು ನ್ಯೂಸ್ 18ನವರು ಇದನ್ನು ಇವತ್ತು ರಾಜ್ಯ ಮಟ್ಟದ ಕೇಂದ್ರ ಮಟ್ಟದಲ್ಲಿ ಇವತ್ತು ಅದನ್ನು ಇಂಥ ಒಂದು ಫಾಲ್ಸ್ ಇದೆ ಅಂತಕ್ಕಂಥದ್ದನ್ನ ಬಿತ್ತರಿಸ್ತಕ್ಕಂಥ ಒಂದು ಕೆಲಸ ಮಾಡಿ ಇವತ್ತು ಬೇಕಾದಷ್ಟು ಜನ ಈ ಭಾಗಕ್ಕೆ ಬಂದು ಹೋಗ್ತಾ ಇದ್ದಾರೆ. ಆದರೆ ನಮಗೆ ಕೊರತೆ ಏನಂತಂದರೆ
ಆ ಒಂದು ಫಾಲ್ಸ್ ನೋಡ್ತಕ್ಕಂಥ ಭಾಗ್ಯ ಈ ಭಾಗದ ಜನಕ್ಕಾಗಲಿ ದೇಶದ ಜನತೆಗೆ ಇಲ್ಲ ಅಂತಕ್ಕಂಥದ್ದು ಒಂದು ದೊಡ್ಡ ದುರಂತ. ಅಲ್ಲಿ ಒಂದು ಪರ್ಮಿಷನ್ ಕೊಡಬೇಕು. ಇಲ್ಲಿಂದ ಒಂದು 6-7 ಕಿಲೋಮೀಟರ್ ದೂರ ಆಗುತ್ತೆ. ಅದರ ಆ ಮೈನ್ ರಸ್ತೆಯಿಂದ ಒಂದು ಅರ್ಧ ಕಿಲೋಮೀಟರ್ ರಸ್ತೆ ಸರಿ ಮಾಡಿದರೆ ಸಾಕು, ಒಂದು ವಿ ಪಾಯಿಂಟ್ ಮಾಡಿದರೆ ಸಾಕು. ಅಲ್ಲಿ ಒಂದು ಸ್ಥಳವನ್ನು, ವಿಶೇಷವಾದ ಅದ್ಭುತ ಸ್ಥಳ ನಾನು ನೋಡಿದ್ದೇನೆ. ನೀರು ಕೂಡ ಇದೆ, ಪ್ರಕೃತಿಯ ವಿಶೇಷ ಒಂದು ಅದ್ಭುತವಾದ ಒಂದು ನೋಟ ಅಲ್ಲಿದೆ. ಅದನ್ನು ನೋಡಲಿಕ್ಕೆ ಎಲ್ರಿಗೂ ಭಾಗ್ಯ ಸಿಗಬೇಕು, ಪರ್ಮಿಷನ್ ಸರ್ಕಾರ ಕೊಡಬೇಕು. ಈ ಭಾಗದ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಅದಕ್ಕೆ ಕೈ ಜೋಡಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಮೊದಲನೇ ಬೇಡಿಕೆ ಅದು. ಹಾಗಾಗಿ ಈ ಪ್ರವಾಸೋದ್ಯಮ ಅನ್ನುವಂಥದ್ದು ಇಂಪ್ರೂವ್ಮೆಂಟ್ ಆಯಿತು ಅಂತಂದರೆ ಇನ್ವೆಸ್ಟರ್ಸ್ ಕೂಡ ಅಷ್ಟೇ ನಮ್ಮ ದೇಶಕ್ಕಾಗಿರ್ಬೋದು, ರಾಜ್ಯಕ್ಕಾಗಿರ್ಬೋದು ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಾರೆ. ಇಂತಹ ಒಂದು ಒಳ್ಳೆ ಫಾಲ್ಸ್ ಇಟ್ಕೊಂಡು ಅದನ್ನು ಅಭಿವೃದ್ಧಿ ಮಾಡೋದಕ್ಕೆ ಸರ್ಕಾರ ಹಿಂದೇಟಾಗ್ತಿದೆ ಅಂತಂದರೆ ಈ ಜನಪ್ರತಿನಿಧಿಗಳಿಗೆ ಏನು ಹೇಳ್ತೀರಾ ನೀವು ಅಂತ? ಮೊಟ್ಟ ಮೊದಲನೇದಾಗಿ ನ್ಯೂಸ್ 18 ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತಿನ ದಿನ TRPಗೋಸ್ಕರ ಸೆಲೆಬ್ರಿಟಿಗಳ ಮದುವೆ ಮತ್ತು ಅವರ ಮಕ್ಕಳಾಗಿದ್ದನ್ನೇ ಸುದ್ದಿ ಮಾಡೋಂಥ ಒಂದು ಮಾಧ್ಯಮದ ವ್ಯವಸ್ಥೆಯಲ್ಲಿ ನೀವು ಒಂದು ಒಳ್ಳೆಯ ಪರಿಕಲ್ಪನೆ ಇಟ್ಕೊಂಡು ಒಂದು ಗ್ರಾಮದ ಹಳ್ಳಿಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಈ ಒಂದು ಕಾರ್ಯಕ್ರಮ ಮಾಡ್ತಿರೋದು ನಮಗೆ ನಿಜವಾಗ್ಲೂ ಹೆಮ್ಮೆ ತರ್ತಕ್ಕಂಥ ವಿಚಾರ. ನಮ್ಮ ಊರಿನ ಜನತೆ ಪರವಾಗಿ ನಿಮ್ಗೆ ಧನ್ಯವಾದಗಳನ್ನು ತಿಳಿಸ್ತಾ, ಸರ್ ನಾವು ಇಲ್ಲಿ ಸಮಸ್ಯೆಗಳು ತುಂಬ ಸಮಸ್ಯೆಗಳಲ್ಲಿದ್ದೇವೆ. ಅದರಲ್ಲಿ ಈಗ ಅಬ್ಬಿ ಫಾಲ್ಸ್ ಅನ್ನೋದು ಒಂದು ನಮ್ಮ ಕ್ರಾಂತಿಯ ಮೊದಲ ಹೆಜ್ಜೆ. ಆ ಕಾರಣ ಇಟ್ಕೊಂಡು ನಾವು ಹೋರಾಟ ಮಾಡಲಿಕ್ಕೆ ಹೊರಟಿದ್ದೇವೆ. ನಾವು ಈ ಊರಿಗೆ ರಾತ್ರಿ ಹಗಲು 10 ವಾಹನಗಳು ಓಡಾಡ್ತವೆ, ರಸ್ತೆ ವ್ಯವಸ್ಥೆ ಇಲ್ಲ. ರಾಜ್ಯ ಹೆದ್ದಾರಿ ಅಂತ ಇದೆ ಹೊರತುಪಡಿಸಿ ಇಲ್ಲಿ ರಸ್ತೆ ವ್ಯವಸ್ಥೆ ಸರಿಯಾಗಿಲ್ಲ. ಈ ಊರಿಗೆ ಬರೋ ಪ್ರವಾಸಿಗರಿಗೂ ರಸ್ತೆ ವ್ಯವಸ್ಥೆ ಇಲ್ಲ. ಸುತ್ತಮುತ್ತ ಪ್ರವಾಸಿ ತಾಣಗಳು 100 ಇದ್ದಾವೆ ಸರ್. ತಲಾಸಿ ಅಬ್ಬಿ ಫಾಲ್ಸ್ ಇದೆ, ಕೌಲೆದುರ್ಗ ಕೋಟೆ ಇದೆ. ಹೊರಗಡೆಯಿಂದ ಇಲ್ಲಿ ಅತಿ ಹೆಚ್ಚು ಮಳೆ ಬೀಳೋ ಪ್ರದೇಶ ಅಂತ ಹುಲಿಕಲ್ ಅಂತ ಹೆಸರಿದೆ. ಮಳೆ ಮಾತ್ರ ಬೀಳ್ತಾ ಇದೆ ಬಿಟ್ಟರೆ ಇಲ್ಲಿನ ತೋಟದ ವ್ಯವಸ್ಥೆ, ಇಲ್ಲಿನ ಅಗ್ರಿಕಲ್ಚರ್ ವ್ಯವಸ್ಥೆ ಒಳಗೆ ನಾವು ತುಂಬ ಹಿಂದುಳಿದಿದ್ದೇವೆ. ಇಲ್ಲಿ ನೆಟ್ವರ್ಕ್ ವ್ಯವಸ್ಥೆ ಇಲ್ಲ. ಇಲ್ಲಿನ ಗಂಡು ಮಕ್ಕಳಿಗೆ ಹೆಣ್ಣು ಕೊಡೋದಕ್ಕೋಸ್ಕರ ಬೇರೆ ಕಡೆಯವರು ಯೋಚನೆ ಮಾಡ್ತಾರೆ. ಆ ಊರಲ್ಲಿ ಒಂದು ನೆಟ್ವರ್ಕ್ ಕೂಡ ಇಲ್ಲ. ಅವನಿಗೆ ಹೆಣ್ಣು ಕೊಟ್ಟರೆ ನಾನು ಆ ಮಗಳ ಜೊತೆ ಒಂದು ಮಾತಾಡೋಕ್ಕೂ ಆಗೋದಿಲ್ಲ ಅಂಥ ದುರಂತ ಪರಿಸ್ಥಿತಿಯಲ್ಲಿ ನಾವು ಇಲ್ಲಿ ಇದ್ದೀವಿ ಅನ್ನೋಕ್ಕೆ ನಮ್ಗೆ ತುಂಬ ದುಃಖ ಆಗ್ತಾಯಿದೆ ಸರ್. ಈ ಒಂದು ಫಾಲ್ಸ್ನ ಅಭಿವೃದ್ಧಿ ಮಾಡಿ ಅಂತ ಏನಾದರೂ ಶಾಸಕರ ಬಳಿನೋ ಅಥವಾ ಸಂಸದರ ಬಳಿನೋ ಜಿಲ್ಲಾಧಿಕಾರಿಗಳಿಗೊಂದು ಮನವಿಯನ್ನೋ ಈ ಥರದ್ದು ಏನಾದರೂ ಪ್ರಯತ್ನಗಳು ನಿಮ್ಮ ಒಂದು ಕ್ರಾಂತಿ ಅನ್ನುವಂಥ ಟೀಮಿಂದ ಆಗಿದೆಯಾ? ನಾವು ಯುವ ಒಕ್ಕೂಟ ಕ್ರಾಂತಿ ಸಂಘ ಅಂತ ಮಾಡ್ಕೊಂಡ್ಮೇಲೆ ಅದನ್ನೇ MLA ಅವರಿಗೂ DC ಅವರಿಗೂ ಎಲ್ಲರಿಗೂ ಮನವಿ ಪತ್ರವನ್ನು ತಳಿಸಿದ್ದೀವಿ. ಅದು ರೀಸೆಂಟಾಗಿ ಮಾಡಿದ 1 ತಿಂಗಳಿಂದ ಅದು ತೀವ್ರವಾಗಿ ಜಾಸ್ತಿಯಾಗಿ DC ಅವರಿಗಾಗಲಿ MLA ಅವರಿಗಾಗಲಿ ಪ್ರಚಾರತರಿಲ್ಲ. ಈಗ ನೀವು TV 18 ಬರ್ತಾ ಇರೋದು ನ್ಯೂಸ್ನಿಂದ ಅವರಿಗಾಗ ಸ್ವಲ್ಪ ಎಚ್ಚೆತ್ತು ಈ ಪ್ರವಾಸೋದ್ಯಮನ ಅಭಿವೃದ್ಧಿಪಡಿಸಲಿ ಅಂತೇಳಿ ನನ್ನ ಕೋರಿಕೆ. ನಾನು ಒಬ್ಬ ವಿದ್ಯಾವಂತರಾಗಿ ಇಲ್ಲಿ ತೋಟ ಮಾಡಬೇಕಂತ ಬಂದೆ. ಆ ತೋಟ ಈ ವೆದರ್ನಲ್ಲಿ ತೋಟ ನೆಲ ಕಚ್ಚಿ ಹೋಗಿ ಈಗ ಏನೋ ಕೆಲಸ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲದಿಗೆ ನಮ್ಮೂರ ಪರಿಸ್ಥಿತಿ ಬಂದಿದೆ. ಈ ಪ್ರವಾಸೋದ್ಯಮ ಅಭಿವೃದ್ಧಿ ಆದರೆ ನಮ್ಮಂಥ ಯುವಕರಿಗೆ ಒಂದು ಕೆಲಸ ಸಿಗುತ್ತೆ, ಈ ಊರು ಅಭಿವೃದ್ಧಿ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಇದನ್ನ ಕ್ರಾಂತಿಯನ್ನು ಹೋರಾಟ ಮಾಡಿದ್ದೀವಿ. ನಿಜಕ್ಕೂ ಕೂಡ ಅಷ್ಟೇ ಎಲ್ಲರೂ ಒಗ್ಗಟ್ಟಾಗಿ ಊರನ್ನು ಅಭಿವೃದ್ಧಿ ಮಾಡಬೇಕು. ಆ ಫಾಲ್ಸ್ ಅನ್ನುವಂಥದ್ದು ಜನರಿಗೆ ತೋರಿಸಿದ್ರೆ ಇಲ್ಲಿನ ಡೆವಲಪ್ಮೆಂಟ್ ಆಟೋಮೆಟಿಕ್ಕಾಗಿ ಆಗುತ್ತೆ ಅನ್ನುವಂಥ ಉದ್ದೇಶ, ಒಳ್ಳೆ ಉದ್ದೇಶ ಇಟ್ಕೊಂಡು ನೀವೆಲ್ಲರೂ ಕೂಡ ಹೋರಾಟವನ್ನು ಮಾಡ್ತಿದ್ದೀರಾ. ನಿಮ್ಮ ಹೋರಾಟಕ್ಕೆ ಜಯ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆ ನಿಮಗಿದೆಯಾ ಅಂತ? ನಂಬಿಕೆ ಇದೆ, ಸಿಗ್ಬೇಕಂತೇಳಿ ಹೋರಾಡ್ತಾ ಇರೋದು ಎಲ್ಲರೂ. ಇದು ಇದನ್ನು ಎತ್ತಿ ಕಟ್ಟಬೇಕು, ಎಲ್ಲದೂ ಇದನ್ನು ಇಂಪ್ರೂವ್ ಮಾಡಬೇಕು. ಇದಕ್ಕೆ ಸಹಕಾರ ಕೊಡಬೇಕು. ಡಿಪಾರ್ಟ್ಮೆಂಟ್ ಆಗಲಿ, ಗೌರ್ಮೆಂಟ್ ಆಗಲಿ, ಅಧಿಕಾರಿಗಳಾಗಲಿ ಎಲ್ಲರೂ ಇದ್ರ ಬಗ್ಗೆಯಲ್ಲಿ. ಈ ಕುಂಚಕಲ್ ಫಾಲ್ಸ್ಗೆ ನೀವು ಎಷ್ಟು ಸತಿ ಹೋಗಿದ್ದೀರಿ ಸರ್? ಅಲ್ಲಿನ ಒಂದು ಪರಿಸರ ಆಗಿರ್ಬೋದು, ಅಲ್ಲಿನ ವಾತಾವರಣ ಹೇಗಿದೆ ಅಂತ? ಸರ್ ತುಂಬ ಚೆನ್ನಾಗಿದೆ ವಾತಾವರಣ. ನಾನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ್ರು. ನಾನು 2 ಸರಿ ಹೋಗಿರೋದು. ಕಾರಣ ಏನಂತ ಹೇಳಿದ್ರೆ KPCಯ ನಿಷೇಧಿತ ಪ್ರದೇಶ. ಅಲ್ಲಿ ಯಾರಿಗೂ ಅಲೋ ಇಲ್ಲ ಸರ್. ಏನಿದ್ರೂ ನಾವು ಡ್ಯಾಮು ಮತ್ತು ಬೇರೆ ನೋಡಲಿಕ್ಕೆ ನಮಗೆ ಪಾಸ್ಗಳನ್ನು ತೊಗೊಂಡು ಹೋಗಬೇಕಾಗ್ತದೆ. ಹೊರಗಡೆಯಿಂದ ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಡೆಲ್ಲಿ, ಬೆಂಗಳೂರು ಹೊರಗಡೆಯಿಂದ ಎಲ್ಲ ಬರ್ತಾರೆ. ಇಲ್ಲೇ ಬಂದು ಸರ್ಕಲಲ್ಲಿ ಕೇಳ್ತಾರೆ ಕುಂಚಕಲ್ ಫಾಲ್ಸಿಗೆ ಹೋಗೋದಿಲ್ಲಿ ಅಂತ. ಬಟ್ ಅಲ್ಲಿಗೆ ಹೋಗ್ತೀವಿ ಅಂದರೆ ಅರಣ್ಯ ಇಲಾಖೆ ಮತ್ತು ಫಾರೆಸ್ಟ್ ಇವರು ನಮ್ಮ KPC ಅವ್ರದ್ದು 2 ಪರ್ಮಿಷನ್ ಬೇಕಾಗ್ತದೆ. ಅದು ಜಾಗ ತುಂಬ ತಿಕ್ಕೆಷ್ಟಿದೆ. ಅದನ್ನು ಅಭಿವೃದ್ಧಿಪಡಿಸಿದ್ರೆ ಊರಿನ ಜೊತೆಗೆ ಇಡೀ ಪ್ರಪಂಚದಾದ್ಯಂತ ಈಗ ಸುದ್ದಿ ಮಾಡಿದ್ದೀರಿ. ಜೊತೆಗೆ ನಾವು ಈಗಾಗಲೇ 2 ಜನ ನಮ್ಮ ಈ ಭಾಗದ ಶಾಸಕರುಗಳು, ಆರ್ಗ ಜ್ಞಾನೇಂದ್ರ ಮತ್ತು ಕಿಮ್ಮನೆ ರತ್ನಾಕರ್, ಅವರು ಇಬ್ಬರು ಶಾಸಕರಾಗಿದ್ದಾಗ ನಾವು ಇಡೀ ಒಂದು ಊರಿನ ತಂಡವಾಗಿ ಅವರಿಬ್ಬರ ಹತ್ರನೂ ಹೋಗಿದ್ವಿ. ಅವರೆಲ್ಲ ಹೇಳ್ತಿರುವಂತಹದ್ದು ಒಳ್ಳೊಳ್ಳೆ ಸುಂದರವಾದಂಥ ಪ್ಲೇಸ್ ಇದೆ ಮಲೆನಾಡು ಭಾಗದಲ್ಲಿ. ಒಳ್ಳೊಳ್ಳೆ ಡ್ಯಾಮ್ಗಳಿದ್ದಾವೆ, ಒಳ್ಳೊಳ್ಳೆ ಫಾಲ್ಸ್ ಇದ್ದಾವೆ. ಇದನ್ನು ಯಾಕೆ ಅಭಿವೃದ್ಧಿ ಮಾಡ್ತಿಲ್ಲ ಇವರು? ಒಂದು ವೇಳೆ ಅಭಿವೃದ್ಧಿ ಮಾಡಿದ್ರೆ ಏನು ಸರ್ಕಾರಕ್ಕೆ ಏನು ನಷ್ಟ ಬರುತ್ತೆ ಅನ್ನೋಂಥ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಯಾಕೆ ಅಭಿವೃದ್ಧಿ ಕಡೆ ಗಮನ ಕೊಡ್ತಿಲ್ಲ ಸರ್ಕಾರ ಅಂತ? ಮಾಸ್ತಿಕಟ್ಟೆ ಹುಲಿಕಲ್ ಕ್ರಾಂತಿ ಅಂತಕ್ಕಂಥದ್ದು ಒಂದು ಹೋರಾಟವನ್ನು ಶುರು ಮಾಡಿದ್ದೇವೆ, ಸಂಘಟನೆ ಮಾಡಿದ್ದೇವೆ. ಇಲ್ಲಿ ಕ್ರಾಂತಿ ಅಂತ ನಾವು ಹೇಳೋದ್ರ ಬದಲಾಗಿ ಒಂದು ಅಭಿವೃದ್ಧಿಯ ಹೆಜ್ಜೆ ಅಂತೇಳಿ ನಾವು ಹೇಳ್ಬೋದು. ಅದನ್ನು ಮೊದಲನೇದಾಗಿ ನೀವು ಹೇಳಿದಾಗೇ ಇಲ್ಲಿ ಕುಂಚಕಲಬ್ಬಿ ಫಾಲ್ಸ್ ವಿಚಾರಕ್ಕೆ ಬಂದಿದ್ದೀವಿ. ಕುಂಚಕಲಬ್ಬಿ ಫಾಲ್ಸನ್ನು ನಾವು ಇಲ್ಲಿ ಪ್ರವಾಸೋದ್ಯಮ ಮಾಡುವ ಮೂಲಕ ಅದನ್ನು ವಿಶ್ವದ ಮಟ್ಟದಲ್ಲಿ ಆ ಫಾಲ್ಸ್ನ ಗಮನ ಸೆಳೀಬೇಕು ಅಂತಕ್ಕಂಥದ್ದು. ಯಾಕೆಂದರೆ ಅದು ನಮ್ಮ ಊರಿನ ಹೆಮ್ಮೆಯ ವಿಚಾರ. ಇಂತಹ ಒಂದು
ಅದ್ಭುತವಾದಂಥ ಫಾಲ್ಸು ನಮ್ಮ ಊರಿನಲ್ಲಿದೆ ಅಂತಕ್ಕಂಥದ್ದನ್ನ ನಾವು ವಿಶ್ವಕ್ಕೆ ತಿಳಿಸ್ಲಿಕ್ಕೆ ನಮಗೆ ಹೆಮ್ಮೆ ಅನಿಸ್ತಾ ಇದೆ. ಜೊತೆಯಲ್ಲಿ ನೀವು ಹೇಳಿದ ಹಾಗೇ ಈ ಮಾಸ್ತಿಕಟ್ಟೆ ಅಂತಕ್ಕ ಭಾಗ ನಿಮ್ಮ ಚಕ್ರ ಸಾವ್ಯಕಲ ಅವಳಿ ಯೋಜನೆ, ಆಮೇಲೆ ವರಾಹಿ ಮಾನಿ ಡ್ಯಾಮು, ಈ ಎಲ್ಲ ಭೂ ಪ್ರದೇಶಗಳ ನಡುವೆ ಇರತಕ್ಕಂಥ ಹೃದಯ ಭಾಗದಲ್ಲಿ ಮಾಸ್ತಿಕಟ್ಟೆ ಇದೆ. ಜೊತೆಗೆ ಈ ಸಂಘಟನೆ ಮೂಲಕ ನಮ್ಮ ಬೇರೆ ಇಚ್ಛಾಶಕ್ತಿಗಳು ಕೂಡ ಇದ್ದಾವೆ. ತಾವೀಗ ನೋಡ್ತಾ ಇದ್ದೀರಿ, ಇಲ್ಲಿ ಸುತ್ತಮುತ್ತ ಎಲ್ಲ ಮನೆಗಳನ್ನು ನೋಡ್ತಾ ಇದ್ದೀರಿ. ಇದು ಸರ್ವೆ ನಂಬರ್ 137 ಆಗಿದೆ. ಇದು ಸುಮಾರು 60ರಿಂದ 70 ವರ್ಷದಿಂದ ಈ ಭಾಗದ ನಮ್ಮ ಭಾಗದ ರೈತರು, ವ್ಯಾಪಾರಸ್ಥರು ಮನೆಯನ್ನು ಕಟ್ಕೊಂಡಿದ್ದಾರೆ. ಆದರೆ ಅವರಿಗೆ ಇವತ್ತು ಕೂಡ ಹಕ್ಕುಪತ್ರ ಸಿಗ್ತಾ ಇಲ್ಲ. ಅವರು ಮನೆ ಕಟ್ಟದ ಹೇಗೆ? ಹಿಂದೆ ಯಾವಾಗ ಪ್ರವಾಹ ಬಂದಿದ್ದು, ಯಾಕೋ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ತುಂಬ ಅಂದರೆ ತುಂಬ ನಷ್ಟ ಉಂಟಾಗಿತ್ತು ಅಂತ ಕೇಳ್ಬಿಟ್ಟು, ಯಾವಾಗ ಪ್ರವಾಹ? ಯಾಕಂದರೆ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಒಂದು ಪ್ರದೇಶ ಅಂದರೆ ಹುಲಿಕಲ್ಲು. ಈ ಹುಲಿಕಲ್ಲಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತೆ. ಈ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿಚಾರಗಳನ್ನ ಹೇಳಬೇಕಂತಂದರೆ, ನಾವು ಸಾಕಷ್ಟು ಸಾಧಕ ಬಾಧಕಗಳನ್ನು ಹಿಂದಿಂದ ಅನುಭವಿಸ್ಕೊಂಡು ಬಂದಿದ್ದೀವಿ. ಹಾಗಾಗಿ ಈ ಸಾಧಕ ಬಾಧಕಗಳನ್ನು ಹೇಗೆ ಜನರಿಗೆ ಸರ್ಕಾರದ ಗಮನವನ್ನು ಸೆಳಿಬೇಕನ್ನೋ ಒಂದು ಉದ್ದೇಶದಿಂದ ಮಾಸ್ತಿಕಟ್ಟೆ ಮತ್ತು ಹುಲಿಕಲ್ಲು ಅನ್ನೋ ಒಂದು ಕ್ರಾಂತಿಯನ್ನು ಹಮ್ಮಿಕೊಂಡಿದ್ದೀವಿ. ಈ ವಿಷಯವಾಗಿ ನಿಮ್ಮ ನ್ಯೂಸ್ 18 ಕನ್ನಡ ಒಂದ್ಸಲಿ ಆಗಲೇ ಸರ್ಕಾರದ ಗಮನವನ್ನು ಸೆಳೆಯುವಂಥ ಕೆಲಸ ಮಾಡಿದೆ. ಹಾಗಾಗಿ ನಾನು ಈ ಭಾಗದ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ತಮಗೆ ಒಂದು ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಸಹಕಾರವನ್ನು ನಾವು ಕೋರ್ತಾ ಇದ್ದೇವೆ. ಸ್ಥಳೀಯ ರಾಜಕಾರಣಿಗಳನ್ನೇನಾದರೂ ಭೇಟಿ ಮಾಡಿದ್ರಾ? ಈ ಒಂದು ಫಾಲ್ಸ್ನ ದಯವಿಟ್ಟು ನೀವು ಜನರಿಗೆ ಯೂಸ್ ಆಗುವಂತೆ ಮಾಡಿಕೊಡಿ, ಈ ಒಂದು ರಿಕ್ವೆಸ್ಟ್ ನಮ್ಮದು ಅಂತ ಏನಾದರೂ ಕೇಳಿದರೆ ಅವ್ರ ಉತ್ತರ ಹೇಗಿತ್ತು ಅಂತ? ಒಂದು ಕ್ರಾಂತಿಯನ್ನು ಇಟ್ಕೊಂಡಿದ್ದಾರೆ. ಅದ್ರ ಹಿಂದೆ ಸಾಕಷ್ಟು ಬಾರಿ ಹೋಗಿದ್ದಾರೆ. ಅದು ಯಾವುದೂ ಅಲ್ಲ, ಜ್ವಾಲಂತ ಸಮಸ್ಯೆ. ಭೂಮಿನೇ ಯಾರಪ್ಪಂದು ಅಂತ ಗೊತ್ತಿಲ್ಲ. PF, RF, SF ಅಂತಾರೆ. ಅದೇ ಸರಿ ಮಾಡ್ತಾ ಇಲ್ಲ. ಪಾಪ ಇವರೆಲ್ಲ ಹೇಳ್ಕೊಂಡ್ರು, ಎಲ್ಲ ವಿಷಯನೂ ಇದ್ರಲ್ಲಿ ಬಂದ್ಬಿಟ್ಟಿದೆ. ನಾನೇನು ಸ್ಪೆಷಲ್ ಹೇಳಲ್ಲ. ನಾನೊಬ್ಬ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಮಾಡಿ ಸೆಂಟ್ರಲ್ ರಿಸರ್ವ್ ಪೊಲೀಸು, RF ಎಲ್ಲ ಮಾಡಿ ಊರಲ್ಲಿ ಬಂದು ಬದುಕು ಕಟ್ಕೊಬೇಕಂತೇಳಿ ಏನೋ ಯೋಚನೆ ಮಾಡಿ ಬಂದೆ. ಬಟ್ ಆದರೆ ನಾವು ಫೇಲ್ಯೂರ್ ಆಗಿಬಿಟ್ಟಿದ್ದೀನಿ. ಇವರೆಲ್ಲ ಕೂಗು ಕೇಳಿದಾಗ ನಾವೇ ಮತ್ತೆ ಎಲ್ಲೋ ಹೋಗಬೇಕು. ಆದರೆ ಏನು ಮಾಡೋಣ ಸರ್, ಈ ಉಗ್ರವಾದಿಗಳು, ನಕ್ಸಲೈಟ್ ಯಾರೂ ಆಗ್ತಾ ಇಲ್ಲ ಸರ್. ಈ ಜ್ವಲಂತ ಸಮಸ್ಯೆಗಳು ಹೀಗೆ ಇಟ್ಟಿಗೋಸ್ಕರ ಅವರು ಉದ್ಭವ ಆಗ್ತಾರೆ. ಹಾಗಾಗಿ ನಮ್ಮವರೇ ಅವ್ರನ್ನ ಮಟ್ಟಕ್ಕೊಳಿಸ್ತಾರೆ. ಪಾಪ ನಮ್ಮ ಡಿಪಾರ್ಟ್ಮೆಂಟಿಗೂ ನಮಗೂ ಸಂಘರ್ಷ ಬೀಳುತ್ತೆ. ನಾವು ಅದರಲ್ಲೇ ಇದ್ದವರಲ್ಲ. ಹಾಗಾಗಿ ಭಾರಿ ದುಃಖ ಆಗ್ತಾಯಿದೆ. ನಾನು ಈ ಕೂಗನ್ನು ಕೇಳಿದೆ, ಬಂದೆ. ಇವರ ಎಲ್ಲ ಬೇಡಿಕೆಗಳನ್ನು ನೀವು ನೆರವೇರಿಸ್ತೀರಾ ನಿಮ್ಮ ಮಾಧ್ಯಮದ ಮೂಲಕ ಅಂತ ಬೇಡ್ಕೊಳ್ತಾ ವಂದನೆಯನ್ನು ತಲುಪಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ. ಡಾಕ್ಟ್ರ್ ಹೇಳಿ, ನೀವೇನೋ ತುಂಬ ಇಂಟ್ರೆಸ್ಟ್ ತಗೊಂಡಿದ್ದೀರಂತೆ. ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ರು, ನಮ್ಮ ಡಾಕ್ಟ್ರು ತುಂಬ ಇಂಟ್ರೆಸ್ಟ್ ತಗೊತಿದ್ದಾರೆ, ಸರ್ಕಾರದ ಗಮನ ಸೆಳೆಯುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ, ಎಲ್ಲದಕ್ಕೂ ಮುಂದಾಳತ್ವ ವಹಿಸ್ತಿದ್ದಾರೆ ಅಂತಂದರು. ಈಗ ನಿಮ್ಮ ಬೇಡಿಕೆ ಏನು? ಸರ್ಕಾರಕ್ಕೆ ನೀವು ಏನು ಹೇಳ್ತೀರಾ ನ್ಯೂಸ್ 18 ಮೂಲಕ? ನೀವು ಯಾರು ಕೂಡ ಸರ್ಕಾರ ವಿರೋಧಿ ಅಲ್ಲ, ಇಲ್ಲಿರೋ ಯಾರು ಕೂಡ ಸರ್ಕಾರ ವಿರೋಧಿ ಅಲ್ಲ. ಸೊ ನಾವು ಕೂಡ ಸರ್ಕಾರ ವಿರೋಧಿ ಅಲ್ಲ. ಸರ್ಕಾರ ಗಮನಕ್ಕೆ ಕೆಲವೊಂದು ಬರಲ್ಲ. ಪಾಪ ಅವರು ಅವರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ನಮ್ಮೂರ ಕಷ್ಟ ನಷ್ಟಗಳನ್ನು ಹೇಳೋಕ್ಕೆ ನಮ್ಮ ಗ್ರಾಮಸ್ಥರು ಇವತ್ತು ಬಂದಿದ್ದಾರೆ. ಪ್ರತಿಯೊಬ್ಬರು ಬಂದಿದ್ದಾರೆ. ಅಧ್ಯಕ್ಷರು ಬಂದಿದ್ದಾರೆ, ಪಂಚಾಯತಿಯ ಮೆಂಬರ್ಸ್ ಬಂದಿದ್ದಾರೆ, ಮತ್ತು ಇಡೀ ಗ್ರಾಮದವ್ರು ಬಂದಿದ್ದಾರೆ. ಏನು ವಿಚಾರ ಅಂದರೆ, ಇವತ್ತು ನಮ್ಮ ಗ್ರಾಮಕ್ಕೆ ನೆಲೆನೇ ಇಲ್ದಂಗೆ ಆಗಿದೆ ಸರ್. 2 ಕ್ಷೇತ್ರ ಅಂತ ಹೇಳ್ತೀವಿ. ಒಂದು ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ತೀರ್ಥಹಳ್ಳಿ, ನಮ್ಮ ತಾಲೂಕು ಹೊಸನಗರ. ನಾವು ಅಭ್ಯಾಪಾರಿಗಳಾಗಿದ್ದೀವಿ. ಯಾರಿಗೆ ಹುಟ್ಟಿದ್ವಿ ಸರಿ ಹೇಳಿದ್ರು ಪಾಯಿಂಟು. ಯಾರಿಗೆ ಹುಟ್ಟಿದ್ವಿ ಗೊತ್ತಿಲ್ಲ. ಅಂದರೆ ನಾವು ತಂದೆ ತಾಯಿಗೆ ಹುಟ್ಟಿದ್ದೀವಿ, ನಮ್ಮ ಊರು ಯಾರಿಗೆ ಹುಟ್ಟಿದೆ ಗೊತ್ತಾಗ್ತಿಲ್ಲ. ಇವತ್ತು ಯಾರು ಅಧಿಕಾರಕ್ಕೆ ಬರ್ತಾರೆ ಅದು ಇಂಪಾರ್ಟೆಂಟ್ ಅಲ್ಲ. ಅಧಿಕಾರ ಬಂದ ಮೇಲೆ ಈ ಏರಿಯಾ ಡೆವಲಪ್ಮೆಂಟ್ ಆಗಲಿಕ್ಕೆ ಅವರಿಗೆ ಪವರ್ ಇಲ್ಲ. ಉದಾಹರಣೆ, ಈಗ ನಮ್ಮ MLA ಸರ್ ಬಂದು ಜ್ಞಾನೇಂದ್ರ ಸರ್, ಅವರು BJPಯಿಂದ ಆಯ್ಕೆಯಾಗಿದ್ದಾರೆ. ಗೌರ್ಮೆಂಟ್ ಬಂದು ಕಾಂಗ್ರೆಸ್ ಇದೆ. ಕಾಂಗ್ರೆಸ್ ಗೌರ್ಮೆಂಟ್ ಸಪೋರ್ಟ್ ಆಗಿದೆ. ಬಟ್ ಇವ್ರ ಹತ್ರ ಹೋಗಿ ಮಾತಾಡೋಕ್ಕೆ ಅವರಿಗೆ ಕೆಲವು ಮುಜುಗರ ಇರ್ಬೋದು. ಯಾಕೆ ಕೇಳಬೇಕು ಅವ್ರ ಹತ್ರ, ಅಥವಾ ಅವರು ಇವ್ರು ಕೊಡೋಕ್ಕೆ ಮುಜುಗರ ಮಾಡ್ಬೋದು. ಈ ಥರ ಎಲ್ಲ ತೊಂದರೆಗಳಾಗತ್ತೆ. ನಮ್ಮ ಗ್ರಾಮದಲ್ಲಿ ಸರ್, ನಾವು ಏನಾದ್ರು ಅಪ್ಲಿಕೇಶನ್ ಆಗಬೇಕಂದ್ರೆ ಹೊಸನಗರ ಹೋಗಬೇಕು. ಹೊಸನಗರ ಹೋದರೆ ನೀವು ಓಟಲ್ಲಿ ಆಗ್ತಿರಲ್ಲೂ ಕೇಳಿ ಅಂತ ಹೇಳ್ತಾರೆ. ನಾವು ಯಾರಿಗೆ ಕೇಳಬೇಕು? ಅಲ್ಲ, ಈಗ ಈ ಫಾಲ್ಸನ್ನು ನೀವು ಹೊರಗಡೆ ತಂದಿದ್ದೀರಾ, ನಿಮ್ಮದೇ ಆದಂತಹ ಒಂದಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಎಲ್ಲ ಕೂಡ ಅಷ್ಟು ಆಗ್ತಾ ಇದ್ದೀರಾ. ಇಂಥ ಒಂದು ಫಾಲ್ಸ್ ಇದೆ, ಇದನ್ನು ಅಭಿವೃದ್ಧಿ ಮಾಡಿ ನಮಗೂ ಉದ್ಯೋಗಾವಕಾಶವನ್ನು ಕೊಡಿ. ನೆಲೆ ಸಂತ್ರಸ್ತರೆಲ್ಲ ಕೂಡ ಅಷ್ಟೇ ಪಾಪ ಮನೆ ಮಠ ಕಳ್ಕೊಂಡಿದ್ದಂಥವ್ರು ಇದ್ದಾರೆ, ಜೀವನ ರೂಪಿಸ್ಕೊಳ್ತಾರೆ. ಒಂದು ವ್ಯವಸ್ಥೆ ಮಾಡಿ, ಜೊತೆಗೆ ಏಷ್ಯಾದ 2ನೇ ದೊಡ್ಡ ಫಾಲ್ಸ್ ಆಗುತ್ತಿದ್ದು ಅಂತಲೂ ಕೂಡ ಹೇಳಿದ್ದೀರಾ. ಈ ಮೂಲಕವಾಗಿ ಸರ್ಕಾರಕ್ಕೆ ನಿಮ್ಮ ಒಂದು ಬೇಡಿಕೆ ಏನು ಅಂತ? ಸರ್, ಇದು ನಾನು ಹೇಳೋದಂದರೆ, ಇದು ವಿಶ್ವದ ನಂಬರ್ 1 ಅಂತ ಹೇಳ್ಬೋದು. ನೈಜೀರಿಯಾ ಫಾಲ್ಸ್ ಬಿಟ್ಟರೆ ನೆಕ್ಸ್ಟ್ ಇದೆ. ಅವ್ರು ಏನೇ ಹೇಳಲಿ, ಇದಿಷ್ಟು ಅಡಿ ಎಷ್ಟು ಅಂತ ವೈಭವನ ನಾವು ಚಿತ್ರೀಕರಿಸಿದ ಎಲ್ಲ ಪುಟಗಳಲ್ಲಿ ಹಾಕಿದ್ದಾರೆ, ಫೇಸ್ಬುಕ್ಕಲ್ಲಿ ಹಾಕಿದ್ದಾರೆ. ನನ್ನ ಹತ್ರ ಫುಟೇಜಸ್ ಇದೆ. ಯಾಕಂದರೆ ನಾವು ಬಿಡೋಂಗಿಲ್ಲ, ಅದಕ್ಕೆ ನಿಯಮಗಳಿದೆ. ಅದನ್ನು ಪರ್ಮಿಷನ್ಗೋಸ್ಕರ ನಾವು ಕಾಯ್ತಾ ಇದ್ದೇವೆ. ನಾವು ಅದನ್ನು ವಿಸ್ತಾರವಾಗಿ ಸರ್ಕಾರಕ್ಕೆ ಕೊಟ್ಟರೆ ಸರ್ಕಾರದವರೇ ನೋಡಲಿ. ಇದರಿಂದ ಕೋಟ್ಯಾಂತರ ರೂಪಾಯಿ ದಿನಕ್ಕೆ ಬರ್ತದೆ. ಒಂದು ದಿನಕ್ಕೆ 1 ಕೋಟಿ ಹಣ ಬರುವಂಥ ಒಂದು ಫಾಲ್ಸ್ ಇದು. ಯಾಕೆ ಹೇಳ್ತೇನೆ ಅಂದರೆ, ಯಾವ ಪ್ರಕೃತಿಯನ್ನು ಹಾಳು ಮಾಡ್ದೇ ಕ್ರಮಬದ್ಧವಾಗಿ ನೀಟಾಗಿ ಇದನ್ನು ಮಾಡಿದ್ರೆ ಅದು ತುಂಬ ಅದ್ಭುತವಾಗಿ ಕಾಣಿಸ್ತದೆ. ಗೌರ್ಮೆಂಟ್ ಮಾಡುತ್ತೆ ಅನ್ನುವಂಥ ಒಂದು ಭರವಸೆ ಇದೆ. 100% ಇದೆ ಸರ್, ಮಾಡಲೇಬೇಕು. ಯಾಕಂದ್ರೆ ಅದಕ್ಕೆ ನಾನು ಕರ್ನಾಟಕ ಸರ್ಕಾರಕ್ಕೆ ನಾನು ಬೇಡಿಕೆ ಇಡ್ತೀನಿ. ಸಿದ್ದರಾಮಯ್ಯ ಸರ್ ಕೇಳಿ ಆಗುತ್ತೆ, ಇನ್ನು ಕೇಳಿ ಅವ್ರ ಕೇಳಿ ಆಗ್ತಿಲ್ಲ ಅಂದರೆ ನಾವು ಇನ್ನೊಂದು ಹಂತಕ್ಕೆ ಮೋದಿ ಸರ್ ಅದನ್ನು ಕೂಡ ಹೋಗೋಕ್ಕೆ ನಾವು ತಯಾರಿದ್ದೇವೆ.
ಸರ್ ಕೊನೆಯದಾಗಿ ಸರ್ ಏನು ಹೇಳ್ತೀರಾ ಈಗ? ಯಾಕಂದರೆ ನಿಮ್ಮದೇ ಆದಂಥ ಪ್ರಯತ್ನಗಳು ನೀವು ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀರಾ. ಈ ಒಂದು ಫಾಲ್ಸ್ನ ಜನರಿಗೆ ಮುಂದೆ ಇಡಬೇಕು, ಒಂದು ಪ್ರವಾಸಿ ತಾಣ ಮಾಡಬೇಕು ಅಂತಿದ್ದೀರಾ. ನೀವು ನೆಕ್ಸ್ಟ್ ಸ್ಟೆಪ್ಪು ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀರಿ ಈಗ? ಸರ್, ಈಗ ಇಷ್ಟೆಲ್ಲ ಜನ ನಾವು ಸೇರ್ಕೊಂಡಿದ್ದೀವಿ. ಎಲ್ಲರ ಒಂದೇ ಕೂಗು ಏನಂತಂದರೆ ಈ ಭಾಗದ ಜನರಿಗೆ ಅಭಿವೃದ್ಧಿ ಬೇಕು, ಇಲ್ಲಿ ಸಮಸ್ಯೆಗಳು ಸರಮಾಲೆ ಇದ್ದಾವೆ, ಅದಕ್ಕೆ ಪರಿಹಾರ ಕೊಡಬೇಕು ಸರ್ಕಾರ, ಜನಪ್ರತಿನಿಧಿಗಳು ಅಂತಕ್ಕಂಥದ್ದು ನಮ್ಮ ಮೊದಲನೇ ಹೆಜ್ಜೆ. ಮುಂದಿನ ಹೆಜ್ಜೆನೂ ಕೂಡ ಅಷ್ಟೇ, ಕುಂಚಗಲ್ಲಬ್ಬಿ ಫಾಲ್ಸ್ಗೆ ಪರ್ಮಿಷನ್ ಕೊಡಬೇಕು, ಇಲ್ಲಿ ಅಭಿವೃದ್ಧಿ ಪಡಿಸಬೇಕು. ಆ ಮೂಲಕ ಈ ಭಾಗದ ಯಾರು ಸಂತ್ರಸ್ತರಿದ್ದಾರೆ ಅವರೆಲ್ಲರಿಗೂ ಕೂಡ ನ್ಯಾಯ ಸಿಗುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ವಿಶೇಷವಾಗಿ ನಗರ ಹೋಬಳಿಗೆ ವಿಶೇಷ ಪ್ಯಾಕೇಜನ್ನು ಕೊಡಬೇಕು. ಯಾಕೆಂದರೆ ಇಲ್ಲಿ ನಾವು ಪ್ರಾಣಿಗಳಿಂದ ಸಂತ್ರಸ್ತರಾಗಿದ್ದೀವಿ, ನೀರಿನಿಂದ ಸಂತ್ರಸ್ತರಾಗಿದ್ದೀವಿ, ಈಗ ತೋಟದಲ್ಲಿ ರೋಗ ರುಜಿನಗಳಿಂದ ಸಂತ್ರಸ್ತರಾಗಿದ್ದೀವಿ, ಮಳೆಯಿಂದ ಸಂತ್ರಸ್ತರಾಗಿದ್ದೀವಿ. ಎಲ್ಲ ಸಂತ್ರಸ್ತರು ನಗರ ಹೋಬಳಿಯಲ್ಲೇ ಮುಳುಗಿ ಹೋಗಿದ್ದಾರೆ. ಅವರಿಗೆ ನ್ಯಾಯ ಕೊಡಬೇಕು ಅಂದರೆ ಸರ್ಕಾರ ಎಚ್ಚೆತ್ಕೋಬೇಕು. ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಈ ಭಾಗದ ಜನ ದಂಗೆ ಹೇಳ್ಬೋದು ಅಂತಕ್ಕಂಥದ್ದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಕೇಳಿದ್ರಲ್ಲ, ಇದು ಯಡೂರು ಮತ್ತು ಮಾಸ್ತಿಕಟ್ಟೆ ಭಾಗದ ಜನರ ಒಂದು ಮಾತು. ಇಲ್ಲಿ ತುಂಬ ಒಳ್ಳೆ ಫಾಲ್ಸ್ ಇದೆ, ಕುಂಚಕಲ್ ಫಾಲ್ಸ್ ಅನ್ನುವಂಥದ್ದು 1493 ಅಡಿಗಳಿಂದ ನೀರು ಬೀಳ್ತಾ ಇದೆ. ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿದೆ. ಈ ಒಂದು ಫಾಲ್ಸನ್ನು ಇಂಪ್ರೂವ್ಮೆಂಟ್ ಮಾಡಬೇಕು. ಇಂಪ್ರೂವ್ಮೆಂಟ್ ಮಾಡಿದಂತಹ ಬಳಿಕ ಪ್ರವಾಸಿಗರನ್ನ ಈ ಕಡೆ ಸೆಳೆಯುವಂತಹ ಕೆಲಸವನ್ನು ಸರ್ಕಾರ ಮಾಡಬೇಕು. ಈಗಾಗಲೇ ಸರ್ಕಾರದ ಗಮನಕ್ಕೆ ತರುವಂಥ ಒಂದು ಕೆಲಸವನ್ನು ಈ ಊರಿನ ಗ್ರಾಮಸ್ಥರು ಮಾಡಿದರೆ, ಮುಂದಿನ ದಿನಗಳಲ್ಲಿ ಏನಾದರೂ ಸರ್ಕಾರ ಈ ಒಂದು ಫಾಲ್ಸನ್ನು ಅಭಿವೃದ್ಧಿ ಮಾಡಿಲ್ಲ ಅಂತಂದರೆ ಇಡೀ 2 ಗ್ರಾಮದ ಜನರು ಉಗ್ರವಾದಂತಹ ಹೋರಾಟವನ್ನು ಕೂಡ ಮಾಡ್ತೀವಿ. ಜೊತೆಗೆ ಪ್ರೈಮ್ ಮಿನಿಸ್ಟರ್ ಬಳಿಯೂ ಕೂಡ ಅಷ್ಟೇ ನಾವು ಹೋಗಿ ಈ ಒಂದು ಫಾಲ್ಸ್ನ ಬಗ್ಗೆ ಮಾಹಿತಿಯನ್ನು ಕೊಡೋಕ್ಕೆ ಮುಂದಾಗ್ತೀವಿ ಅನ್ನೋಂಥ ಒಂದು ಮಾತನ್ನು ಹೇಳ್ತಿದ್ದಾರೆ.